ಇಂಡಿಯಾ ಏನಾದರೂ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅನ್ನುವಂಥ ಅಮೆರಿಕಾದ ಕಂಪನಿಗಳಿಗೆ ಹೆದರಾಕತ್ತೈತಿ. ಯಾಕಪ್ಪ ಅಂತಂದ್ರೆ UPI ಮೇಲೆ ಚಾರ್ಜಸ್ಗಳನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಕತ್ತಾರ. ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಆದಂಥ ಕ್ವಶನ್ಗಳು ಉದ್ಭವ ಆಗತ್ತವ. ಬಟ್ ಆದ್ರೆ ಅವ್ರೇನು ಕ್ಲಾರಿಫಿಕೇಶನ್ ಕೊಡತ್ತಾರಪ್ಪ ಅಂತಂದ್ರೆ, ನಾವು ಯಾರು UPI ಇಂದ ಪೇ ಮಾಡ್ತಾರಲ್ಲ ಅವ್ರ ಮೇಲೆ ಚಾರ್ಜಸ್ನ ಹಾಕಂಗಿಲ್ಲ. ಯಾರು ಅಂಗಡಿ ಮಾಲಕರಿದ್ದಾರೆ, ಯಾರು UPIನ ಸ್ವೀಕರಿಸ್ತಾರಲ್ಲ ಅವ್ರ ಮೇಲೆ ನಾವು ಕೆಲವೊಂದಿಷ್ಟು ಚಾರ್ಜಸ್ಗಳನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಕತ್ತಾರ. ಬಟ್ ಸಿಂಪಲ್ ಏನಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬಿಸ್ನೆಸ್ ನಮ್ಮ ಇಂಡಿಯಾ ಒಳಗೆ ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ. ಅದಾದಮೇಲೆ ಮಾರ್ಜಿನ್ ಕೂಡ ಕಡಿಮೆ ಐತಿ. ಹಿಂಗಿದ್ದಾಗ ಅವ್ರ ಮೇಲೆ ಈ ರೀತಿಯಾದ ಹೆಚ್ಚಿನ ಟ್ಯಾಕ್ಸ್ ಆಗಿರ್ಬೋದು, UPI ಚಾರ್ಜಸ್ ಆಗಿರ್ಬೋದು, ಅದನ್ನು ಹಾಕಿದ್ರೆ ಅಂಗಡಿ ಮಾಲಕರು ಅದನ್ನು ಬೇರ್ ಮಾಡ್ತಾರೆ? ಸಾಧ್ಯನೇ ಇಲ್ಲ. ಅದು ಎಂಡ್ ಆಫ್ ದ ಡೇ ಮತ್ತು ಹೊಳ್ಳಿ ಯಾರು ಇದನ್ನು ಪೇ ಮಾಡ್ತಿರ್ತಾರಲ್ಲ ಗ್ರಾಹಕ, ಅವ್ನ ತಲೆ ಮೇಲೆ ಬಂದು ಕೊಡ್ತೈತಿ. ಉದಾಹರಣೆಗೆ ನೋಡೋದಾದ್ರೆ, ಈಗ ನಾವು ಎಲ್ಲೇ ಹೋಗಿ ಒಂದು ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ತೇವೆ ಅಂತಂದ್ರೆ, ಆ ಕ್ರೆಡಿಟ್ ಕಾರ್ಡಿಂದ ಯಾರು ಪೇಮೆಂಟ್ನ ತೊಗೊತಾರಲ್ಲ ಅವರಿಗೆ ಹೆಚ್ಚು ಕಡಿಮೆ 2% ಚಾರ್ಜಸ್ ಬೀಳ್ತೈತಿ. ಅವರು ಓಪನ್ ಆಗಿ ಹೇಳ್ತಾರೆ, ಇಲ್ಲ ಈ 2% ನೀವು ಕ್ಯಾಶ್ ಕೊಡ್ರಿ, ಇಲ್ಲ ಅಂತಂದ್ರೆ ಇದನ್ನು ಬಿಲ್ ಒಳಗೆ ಆ್ಯಡ್ ಮಾಡಿ ಅದ್ರ ಮೇಲೆ ನಾವು ಚಾರ್ಜಸ್ನ ಹಾಕ್ತೀವಿ, ಅದ್ರ ಮೇಲೆ ಬಿಲ್ಲನ್ನು ನೀವು ಪೇ ಮಾಡಿರಿ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಈಗ UPI ಪೇಮೆಂಟಿಂದ ಈಗ ತೊಗೊಳ್ಳುವಂಥ ವ್ಯಕ್ತಿಗೆ ಏನಾದರೂ ಚಾರ್ಜಸ್ ಬೀಳಾಕತ್ತೈತೆ ಅಂದ್ರೆ ಆಬ್ವಿಯಸ್ಲಿ ಅವ ಹೇಳ್ತಾನಲ್ಲ, ಒಂದು ನೀವು UPI ಪೇಮೆಂಟ್ ಮಾಡಕ್ಕೆ ಹೋಗ್ಬಿಡ್ರಿ, ಕ್ಯಾಶ್ ಕೊಡ್ರಿ, ಇಲ್ಲ ಅಂತಂದ್ರೆ ಅದೇನು ಚಾರ್ಜಸ್ ಐತಲ್ಲ ಅದನ್ನು ಸೇರಿ ನೀವೇ ಪೇ ಮಾಡಿರಿ ಅಂತ ಹೇಳ್ತಾನಲ್ಲ. ಸೊ ಈ ರೀತಿ ಆಗಾಕತ್ತಂತಂದ್ರೆ ಎಂಡ್ ಆಫ್ ದ ಡೇ ಮತ್ತು ಹೊಳ್ಳಿ ಯಾರದು UPI ಪೇಮೆಂಟ್ನ ಮಾಡ್ತಾರಲ್ಲ ಗ್ರಾಹಕರು, ಅವ್ರ ಮೇಲೆ ಅಲ್ಲ ಈ ಬೇರ್ ಬೀಳೋದು. ಸೊ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಇಷ್ಟು ದಿನ ನೀವು UPIನ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಿದ್ರಿ, ಫೋರ್ಸ್ಫುಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ವಿಚಾರ ಮಾಡಿದ್ರಿ. ಅದಾದಮೇಲೆ 20,000 ರೂಪಾಯಿ ಮೇಲೆ ಯಾವುದೇ ರೀತಿಯ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ ಎಲ್ಲ ಕಡೆನೂ ಹೇಳ್ಕೊತ ಬಂದ್ರಿ. ಈಗ ನೋಡಿದ್ರೆ UPI ಮೇಲೆ ಈ ರೀತಿ ಚಾರ್ಜಸ್ ಹಾಕಕತ್ತೀರಲ್ಲ, ಇದು ಯಾವ ನ್ಯಾಯ? ಎಂಡ್ ಆಫ್ ದ ಡೇ ಇದನ್ನು ಅನುಭವಿಸೋರು ಯಾರು? ನಿಮ್ಮಂಥವ್ರ ನೀವಂತೂ ಅಲ್ಲ ಬಿಡ್ರಿ, ನಮ್ಮಂಥ ಎಲ್ಲ ಕಾಮನ್ ಪೀಪಲ್ಗಳು ಅನುಭವಿಸ್ತಾರಲ್ಲ. ಈ UPI ಇಂದ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇರೋದು ಯಾರಿಗೆ? ಅಮೆರಿಕಾ ಕಂಪ್ನಿಗಳಿಗೆ. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಕಂಪ್ನಿ ಓನರ್ಗಳದಾರಲ್ಲ ಅವರಿಗೆ. ಯಾಕಪ್ಪ ಅಂತಂದ್ರೆ UPI ಬಂದಾಗಿಂದ ಅವ್ರದ್ದು ಸೇಲ್ ಆಗಿರ್ಬೋದು, ಆಮೇಲೆ ಸರ್ವಿಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕಡಿಮೆ ಆಗೈತೆ. ಸೊ ಇದರಿಂದ ಅವರಿಗೆ ಭಾಳಷ್ಟು ಲಾಸ್ ಆಗತ್ತೈತಿ. ಸೊ ಹೀಗಾಗಿ ಆ ಒಂದು ಕಂಪನಿಗಳಿಗೆ ಹೆದರಿ ಈ ರೀತಿಯಾದಂಥ ಒಂದು ಕ್ರಮನ ತೊಗೊಳಕತ್ತೀರೇನೋ ಅಂತೇಳಿ ಎಲ್ಲರಿಗೂ ಡೌಟ್ ಐತಿ. ಅಕಸ್ಮಾತ್ ಅದೇ ರೀತಿ ಆಗಿತ್ತಂತಂದ್ರೆ, ಇದೇನು ನೀವು ಕ್ಯಾಶ್ಲೆಸ್ ಇಂಡಿಯಾ, ಕ್ಯಾಶ್ಲೆಸ್ ಪೇಮೆಂಟ್, ಆಮೇಲೆ ಡಿಜಿಟಲ್ ಇಂಡಿಯಾ ಮಾಡ್ಬೇಕಂತ ಏನು ಕನಸು ಹತ್ಕೊಂಡಿರಲ್ಲ, ಎಲ್ಲ ಕೂಡ ಫ್ಲಾಪ್ ಆಕೈತಿ, ನೆನಪಿರಲಿ.